ಪ್ರತಿ ವರ್ಷಕ್ಕೊಮ್ಮೆ ಬರುವ ಆಷಾಢದ ಮೊದಲ ಏಕಾದಶಿಯಲ್ಲಿ ಬೇಡಗಂಪಣ ಕುಲದ ಕೊಲ್ಲಿಸಿದ್ದನ ಪಾಲಿನ ಪಂಗಡದವರಿಂದ ಕಾವೇರಿ ನದಿಯಿಂದ ಜಲವನ್ನು ತಂದು ಹೊಳೆಯ ಅಗ್ನಿಯ ಸೇವೆಯನ್ನ ಮಾಡಲಾಗತ್ತೆ. ಈ ಸೇವೆಯು ನಡೆಯಲು ಕಾರಣ ಪವಾಡ ಪುರುಷ ಮಾದಪ್ಪ ಈ 77 ಮಲೆಯ ಕೈಲಾಸದ ಗಿರಿಯಲ್ಲಿ ಕಾವೇರಿಯನ್ನ ಹರಿಸಬೇಕು ಎಂಬುದಾಗಿ ಪ್ರಯತ್ನ ಪಡುತ್ತಾರೆ. ಕಾವೇರಿಯು ಹರಿದು ಬೆಟ್ಟಗಳನ್ನು ಹತ್ತಿ ಬರಲಾಗದೇ ಇರುವಾಗ ಅದನ್ನು ತಡೆದು ನಿಲ್ಲಿಸಿ ಪೊನ್ನಾಚಿ ಮಲೆ ಮತ್ತು ಮೈಲು ಮಲೆಯ ಬೆಟ್ಟಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಬೆಟ್ಟಗಳನ್ನು ಸುತ್ತಿಕೊಂಡು ಕಾವೇರಿ ಕೊಂಗನಾಡಿಗೆ ಹರಿದು ಹೊಳೆಯಾಗಿ ಹೋಗ್ತಾಳೆ. ಎರಡನೆಯ ಪ್ರಯತ್ನವಾಗಿ ಒಬ್ಬ ಬ್ರಹ್ಮರಾಕ್ಷಸನಿಗೆ ಸೂಚನೆಯನ್ನು ನೀಡುತ್ತಾರೆ. ಕಾವೇರಿ ತಡೆಯುವ ಕಾರ್ಯವು ರಾಕ್ಷಸನಿಂದ ಆಗದಿದ್ದಾಗ ಮಾದಪ್ಪ ಅವನನ್ನ 2 ಭಾಗ ಮಾಡಿ ನದಿಯ 2 ದಡಕ್ಕೆ ಎಸೆಯುತ್ತಾರೆ. ಆದ್ದರಿಂದಾಗಿ ಈ 2 ಗುಡ್ಡಗಳಿಗೆ ರಾಕ್ಷಸ ಗುಡ್ಡ ಎಂದು ಹೆಸರು ಬಂದಿದೆ.